ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶೋಭನಾ ವ್ಲಾಗ್ಸ್. ಇವತ್ತು ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಅಂದ್ರೆ ಬೆಣ್ಣೆ ತೆಗಿತಾ ಇದ್ದಾರೆ. ಒಂದ್ ವಾರದಿಂದ ಕೆನೆ ಎಲ್ಲ ತೆಗ್ದಿಟ್ಕೊಂಡಿದ್ರು. ಇವಾಗ ಬೆಣ್ಣೆ ಮಾಡಕ್ ತೋರಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗ್ ಮಾಡ್ತಾರೆ ಕೇಳೋಣ. ಒಂದು ವಾರದಿಂದ ಕೆನೆ ತೆಗ್ದು ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೆ. ಇವತ್ತು ಬೆಣ್ಣೆ ತೆಗಿತಾ ಇದ್ದೀನಿ. ಮಿಕ್ಸಿಯಲ್ಲೇ ಮಾಡಕ್ ತೋರಿಸ್ತೀನಿ ಬನ್ನಿ. ಮೊದಲೆಲ್ಲ ಕೋಲಲ್ಲಿ ಕಡಿತಾ ಇದ್ರು, ಅದೆಲ್ಲ ನಮಗೆ ಬರಲ್ಲ. ನಾನು ಮಿಕ್ಸಿಯಲ್ಲೇ ಮಾಡ್ತೀನಿ. ಮನೆಯಲ್ಲೇ ಮಾಡ್ಕೋಬಹುದು ನೀವು ಈಸಿಯಾಗಿ. ಒಂದು ವಾರದಿಂದ ತೆಗ್ದಿಟ್ಟಿದ್ದೆ. ಇದು ಕೋಲ್ಡ್ ವಾಟರ್ ಹಾಕಿದ್ರೆ ಬೇಗನೆ ಆಗತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು ಬೆಣ್ಣೆ. ಮಿಕ್ಸಿನಲ್ಲೇ ಬೆಣ್ಣೆ ತೆಗಿಬೋದು. ಎಲ್ಲ ಪೂರ್ತಿ ಮಾಡಿ ತೋರಿಸ್ತೀನಿ. ಇದೆಲ್ಲ ಬೆಣ್ಣೆ ತೆಗ್ದಿರೋ ಪಾತ್ರೆ. ಇದೆಲ್ಲ ನಮ್ಮ ಅಮ್ಮನೇ ತೊಳಿತಾರೆ. ಇದು ಜಿಡ್ಡಿರತ್ತಲ್ಲ, ನನಗೆ ತೊಳೆಯೋದಕ್ಕೆ ಬರಲ್ಲ. ಇದು ತೊಳೆಯೋದಕ್ಕೆ ಬಿಸಿನೀರು ಬೇಕು. ಇದು ನಮ್ಮ ಅಮ್ಮನೇ ತೊಳಿತಾರೆ. ಇದೆಲ್ಲ ನೀನ್ ತೊಳಿ. ನೋಡಿ ಎಷ್ಟು ಬೆಣ್ಣೆ ಬಂದಿದೆ. ಇದನ್ನೆಲ್ಲ ಕ್ಲೀನಾಗಿ ತೆಗೆದು ತೋರಿಸ್ತೀನಿ ಎಷ್ಟು ಬಂದಿದೆ ಬೆಣ್ಣೆ ಅಂತ. 15 ದಿವಸ ಸ್ಟೋರ್ ಮಾಡಿರೋದು ಕೆನೆ. ಯಾವ ಪಾತ್ರೆ ತೆಗೆಯೋದು? ಸ್ಟೀಲ್ ಪಾತ್ರೆ ತೆಗಿಲ್ಲ, ಸ್ಟೀಲ್. ಎಲ್ಲ ಕೆಲಸ ಎಲ್ಲ ಅದಕ್ಕೆ ನನ್ನ ಮಗಳೇ ಮಾಡ್ಕೊಡ್ತಾಳೆ. ನಾನೆಲ್ಲ ಒಂದು ಸ್ವಲ್ಪ ಮಾಡ್ತೀನಿ. ಇವತ್ತು ಬೆಣ್ಣೆ ತೆಗಿಯೋದಿತ್ತು, ತುಪ್ಪ ಖಾಲಿ ಆಗಿತ್ತು, ಹಂಗಾಗಿ ಬೆಣ್ಣೆ ತೆಗಿತಾ ಇದ್ದೀನಿ. 15 ದಿವಸದಿಂದ ಸ್ಟೋರ್ ಮಾಡಿದ್ವಿ ಕೆನೆ ತೆಗ್ದು. ನೋಡ್ರಿ ಎಷ್ಟು ಬಂದಿದೆ ಬೆಣ್ಣೆ. ಹಳ್ಳಿಯಲ್ಲಿ ಇರ್ತೀವಲ್ವಾ, ಅಲ್ಲಿ ಡೈರಿಯಿಂದ ತರ್ತೀವಿ. ಡೈರಿ ಹಾಲಿಂದ ತೆಗ್ದಿರೋದು. 2 ಲೀಟ್ರ್ 2 ದಿವಸಕ್ಕೊಂದ್ಸಲ ಹಾಲು ತರ್ತೀವಿ. ಸುಮ್ಮನೆ ಕೆನೆ ಹಾಲಲ್ಲೇ ಕಾಫಿಯಲ್ಲೆಲ್ಲ ತೆಗೆದು ಬಿಸಾಕ್ತಾರೆ. ಮೊಸರು ಮಜ್ಜಿಗೆ ಯೂಸ್ ಮಾಡ್ತೀವಿ. ಕೆನೆ ಮತ್ತು ಬಾಕಿದ್ನ ಈ ಥರ ತೆಗ್ದಿಟ್ಟಿರ್ತೀನಿ. ಇದನ್ನ ಇನ್ನೂ 2 ಸಲ ತೊಳಿಬೇಕು ಚೆನ್ನಾಗೆ. ಎಷ್ಟಿದೆ ಅದು? ಇದು ಎಷ್ಟು ಬರುತ್ತೆ ಅಂತ ಕಾಸಿದ ಮೇಲೆ ಗೊತ್ತಾಗತ್ತೆ ಬೆಣ್ಣೆ. ಇಲ್ಲಾಂದ್ರೆ ಒಂದು ಅರ್ಧ kg ಬರುತ್ತೆ. ತೋರಿಸಿ ಈ ಥರ ಚೆನ್ನಾಗಿ ತೊಳೆದು ಈ ನೀರನ್ನ ತೆಗೆದು ಬಿಡಬೇಕು. ಈ ನೀರನ್ನ ಎಲ್ಲ ಇದು ಮಜ್ಜಿಗೆ ಥರ ನೀರೆಲ್ಲ ಹೋಗ್ಬಿಡ್ಬೇಕು. ಯಾವ್ದು ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೀರು. ಈ ಮಳೆ ಬರ್ತೈತಿ, ಏನಾಗ್ತಾರೋ. ಈ ಥರ ನೀರೆಲ್ಲ ಕ್ಲೀನಾಗಿ ತೆಗೆದು ಬಿಡ್ಬೇಕು. ಆಮೇಲೆ ಕಾಸ್ಬೇಕು. 2 ಸಲ 3 ಸಲ ತೊಳಿಬೇಕಿತ್ತು ಚೆನ್ನಾಗಿ.
ಇದೆಲ್ಲ ನಮ್ಮಮ್ಮ ಮಾಡ್ತಾ ಇದ್ರು, ಈಗ ನಾವು ಮಾಡ್ತಾ ಇದ್ವಿ. ಇದಿಷ್ಟು ಕಾಸಲ್ಲ, ಸ್ವಲ್ಪ ಕಾಸ್ತೀನಿ. ಸ್ವಲ್ಪ ದೋಸೆಗೆ ಬ್ರೆಡ್ಡಿಗೆ ಹಚ್ಕೊಂಡು ತಿಂತಾರೆ ಮಕ್ಕಳು. ನೋಡಿ ಎಷ್ಟು ಕ್ಲೀನ್ ಆಯ್ತು ನೀರು. ಇನ್ನೊಂದ್ಸಲ ತೊಳೆದ್ರೆ ಸಾಕು. ನೋಡಿ ಈಗ ನೀರು ಕ್ಲೀನ್ ಆಯ್ತು, ಮಜ್ಜಿಗೆ ನೀರೆಲ್ಲ ಹೋಯ್ತು. ಈ ಥರ ಕ್ಲೀನಾಗಿ ತೊಳೆದಾದ್ಮೇಲೆ ಕರೆಂಟ್ ಹೋಗುತ್ತೆ. ಲೈಟ್ ಆನ್ ಮಾಡು. ಕರೆಂಟ್ ಬೇರೆ ಹೋಯ್ತು. ಕ್ಲೀನಾಗಿ ನೀರು ತೆಗೆದ್ಬಿಡ್ಬೇಕಿದು. ಇದನ್ನು ಸ್ವಲ್ಪ ಎತ್ತಿಟ್ಕೊತೀನಿ, ಆಮೇಲೆ ಎಲ್ಲ ಕಾಯಿಸ್ಬಿಡ್ತೀನಿ. ಟವಲೆಲ್ಲ ಇಟ್ಟಿದ್ದು ನಾವು ಇಲ್ಲಿ. ತುಪ್ಪ ಕಾಸಕ್ಕೆ ಇಟ್ಟಿದ್ದೀನಿ. ಎಷ್ಟಾಗಬೇಕು? ಅಯ್ಯೋ ತುಂಬಾ ಹೊತ್ತಾಗತ್ತೆ. ಬಟ್ಲಿ ಇತ್ತಲ್ಲ ಹಾಕಿದಿಲ್ಲಿ, ಅವಳಿಗೆ ಹಾಲಿಡ್ಲಾ? ಕ್ಯೂಟಿಗೆ ಹಾಲು ಕುಡಿತಾಳೆ ಬನ್ನಿ. ನಮ್ಮನೆ ಮುದ್ದು ನಾಯಿ ಅಂದೆ. ಇನ್ನೊಂದು ಕಾಣಿಸ್ತಾ ಇಲ್ಲ. ಕರೆಂಟ್ ಹೋಗಿತ್ತಲ್ಲ. ನಾವು ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಎರಡೂನು ಇಲ್ಲೇ ಬಿಟ್ಟೋಗಿದ್ವಿ ಮನೆ ಹತ್ರ. ರಾತ್ರಿ ಬಂದು ನೋಡಿದ್ರೆ ಇನ್ನೊಂದ್ ನಾಯಿ ಕಾಣಿಸ್ತಿಲ್ಲ, ಇದೊಂದೇ ಇದೆ. ಚಿರತೆ ಕಾಟ ಇಲ್ಲಿ ಅನ್ನು. ಇನ್ನೊಂದ್ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ, ಹುಡ್ಕಿ ಹುಡ್ಕಿ ಸಾಕಾಯ್ತು. ನಮ್ಮ ಮನೆ ಹತ್ರ ಚಿರತೆ ಕಾಟ, ಎಲ್ಲಿ ಚಿತ್ರ ಇತ್ತು ಅಂತ ನಮಗೆ ಭಯ. ಇದು ಅದು ಇಲ್ದಾಗಿಂದ ಇದು ಹೊರಗೆ ಹೋಗ್ತಾ ಇಲ್ಲ. ಎರಡು ದಿವಸದಿಂದ ಅದು ಕಾಣ್ತಾ ಇಲ್ಲ. ಚಿರತೆನೆ ಹಿಡ್ದಿರೋದು ಅದಕ್ಕೆ. ಸಿಟಿಗೆ ಹೋಗಿ ಬರೋಣ ಅಂತ ಹೋಗಿದ್ವಿ ಇಬ್ರು, ಇಲ್ಲೇ ಹೊರಗೆ ಬಿಟ್ಟು ಬರೋ ಅಷ್ಟೊತ್ತಿಗೆ ಅದಿಲ್ಲ. ಇದು ಎದ್ಕೊಂಡ್ರಿ ಮೇನ್ ರೋಡಿಗೆ ಹೋಗ್ಬಿಟ್ಟಿದೆ. ಕರೆಂಟ್ ಬಂದು ಕೇಳಿಲ್ಲ. ಈಗ ಬಂತು ಕರೆಂಟ್ ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಮಳೆಗಾಲ ಅಲ್ವಾ, ಹಂಗಾಗಿ ತುಂಬಾ ಕರೆಂಟ್ ತೆಗಿತಾನೆ ಇರ್ತಾನೆ. ಆಯ್ತು. ಇಲ್ಲ, ಇನ್ನೂ ಸ್ವಲ್ಪ ಆಗ್ಬೇಕು ಚೆನ್ನಾಗಿ. ಬರ್ತೀನಿ ತಡಿ, ಕುದೀತಾ ಇರಲಿ. ನಮ್ಮೂರಲ್ಲಿ ಜೋರ್ ಮಳೆ. ಕ್ಯೂಟಿ ಕುತ್ಕೊಂಡು ರೆಸ್ಟ್ ತಗೊಂತಾ ಇರಲ್ಲ. ಇದೆಯಾ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇವರಿಬ್ರು ಫುಲ್ ಫ್ರೀ. ಒಂದು 6 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ನಮ್ಮ ಊರಲ್ಲಿ. ಈ ಥರ ಮಳೆ ಬರ್ತಿದೆ ತಿಳಿಸಿ ಗೈಸ್. ತುಂಬಾ ಮಳೆ ನಮ್ಮ ಊರಲ್ಲಿ. ಕಾಡು ಪಕ್ಕನೇ ಇದೆಯಲ್ವಾ, ಹಂಗಾಗಿ ಚಿರತೆ, ಕಳ್ಳಿ, ತೋಳ ಇವೆಲ್ಲ ಬರ್ತಿದಾವೆ. ಈಗ ನಮ್ಮನೆ ನಾಯಿನೇ ಚಿರತೆ ಹಿಡಿದ್ಬಿಟ್ಟಿದೆ. ಈಗ 2 ದಿವಸ ಆಯ್ತು. ಇದು ಎದ್ಕೊಂಡು ಹೊರಗೆ ಹೋಗ್ತಾ ಇಲ್ಲ. ನಮ್ಮ ಕ್ಯೂಟಿ ಇಬ್ರು ಜೊತೆಯಲ್ಲೇ ಆಟ ಆಡ್ತಾ ಇದ್ರು. ಏನು ತಿಂತಾ ಇಲ್ಲ, ಏನು ಮಾಡ್ತಾನೆ ಇಲ್ಲ. ಇದು ಎದ್ಕೊಂಡು ಒಳಗೆ ಕುತ್ಕೊಂಡ್ಬಿಟ್ಟಿದೆ. Sometimes love hurts. ಬೇಜಾರಾಗಿದೆ. ಬೇಜಾರಾಗ್ಬಿಟ್ಟಿದೆ ನಮ್ಮ ಕ್ಯೂಟಿಗೆ.
7 ಗಂಟೆ ಆಗ್ಬಿಟ್ರೆ ಸಾಕು, ಇಲ್ಲಿ ಪ್ರಾಣಿಗಳ ಕಾಟ. ನಮ್ಮನೆ ಹತ್ರನೇ ಒಂದು ಕರಡಿ ಬಂದಿತ್ತು, ಅದು ಪಕ್ಕದಾಗೆ ಕಾಡಲ್ವಾ, ಹಂಗಾಗಿ. ಎಡಗೈ ತಿರ್ಸ್ತಿದ್ದೀನಿ ಅಂತ ಬೇಜಾರ ಮಾಡ್ಕೋಬೇಡಿ, ಬಲಗೈ ಸ್ವಲ್ಪ ಕೈ ನೋವಾಗ್ತಿದೆ. ಇನ್ನೊಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬರ್ಬೇಕು. ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಅಂದ್ರೆ ಮತ್ತೆ ಹೋದ್ರೆ ಮತ್ತೆ ಕೈ ತಿರ್ಸ್ತಾರೆ ಅಂತ ಬರ್ತಾನೆ ಭಯ ಇಲ್ಲ. ನನಗೆ. ಬರೀ ಮೆಡಿಕಲ್ ಅಲ್ಲಿ ಮಾತ್ರೆ ತಂದು ನುಂಗ್ತಾ ಇದಾರೆ. ಬಾಯಿ ಸ್ವಲ್ಪ ಉಪ್ಪು ಹಾಕ್ಬೇಕು, ಇಲ್ಲ ಸಪ್ಪೆ ಆಗ್ಬಿಡತ್ತೆ. ಚೂರು ಅರಿಶಿನ ಹಾಕ್ತೀನಿ. ಎಲೆ ಕಲರ್ಗೆ ಅರಿಶಿನ ಹಾಕ್ತೀನಿ, ಅದೇ ಕಲರ್ ಇದೆ, ಇರ್ಲಿ ಒಂಚೂರು ಅಂತ ಅಷ್ಟೇ. ವೀಳ್ಯದೆಲೆ ಕಿತ್ಕೊಂಡ್ಬರೋಗು ಹೋಗೋರಾಯ್ತು. ನಮ್ಮ ಗಿಡದಲ್ಲೇ ವೀಳ್ಯದೆಲೆ ಇದೆ, 2 ವೀಳ್ಯದೆಲೆ ತಗೊಂಬ. ನನಗ್ ಬರಲ್ಲ ಬಾ. ನೋಡಿ ಮತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿ. ನೋಡಿ ಫ್ರೆಂಡ್ಸ್, ಮಳೆ ಎಷ್ಟು ಬಿಡ್ತಾನೆ ಇಲ್ಲ ಮಳೆ. ಇದು ಎಲೆ ತಿಂತೀಯ? ತುಪ್ಪದ್ದು ತಿಂತೀನಂದ್ರೆ 2 ಹಾಕ್ತೀನಿ. ಸೋನು ಬೇಕಾ? ಇಬ್ರಿ 2 ಎಲೆ ಬೇಕಂತೆ, 2 ಎಲೆ ಕಟ್ ಮಾಡೋದು. ಏನಕ್ಕೆ ಹಾಕತ್ತೆ? ತುಪ್ಪ ಕಾಸ್ಬೇಕಾದ್ರೆ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ನಮ್ದು ಎಲೆ ಬಳ್ಳಿ ಹೆಂಗಿದೆ. ಗೊಬ್ಬರ ಎಲ್ಲ ಏನಿಲ್ಲ, ನಾವ್ ಯಾವ್ದಕ್ಕೂ ಗೊಬ್ಬರ ಹಾಕಿಲ್ಲ. ಇಲ್ಲಿ ಮನಿ ಪ್ಲಾಂಟ್ ಇದೆ. ಇನ್ನು ಈಗ ತುಪ್ಪ ಬಿಡ್ತಾ ಇದೆ ನೋಡಿ, ಇನ್ನೊಂದು 5 ನಿಮಿಷ ಇದೆಲ್ಲ ಚೆನ್ನಾಗಿ ಕರಗಬೇಕು. ನೋಡ್ಬಾ ಹಿಂಗ್ ಬಿಟ್ಟಿತ್ತು, ಹಿಂಗೆ ಎಣ್ಣೆ ಬಿಡಬೇಕು. ಇನ್ನೊಂದು 2 ನಿಮಿಷ ತುಪ್ಪ ರೆಡಿ. ಇದು ಹಾಕಲ್ದ ಅವಾಗ? ಇನ್ನು 5 ನಿಮಿಷ ಆಗಿ, ಇನ್ನೊಂದು ಸ್ವಲ್ಪ ಬೇಯ್ತಿಲ್ಲ. ಎಲೆ ಹಾಕ್ತಾ ಇದ್ದೀನಿ. ಸೌಂಡ್ ತುಪ್ಪ ಕಾದಿದೆ ಅಂತ, ಈ ತರ ಚಟ ಚಟ ಅಂತ ಸೌಂಡ್ ಬಂದ್ರೆ ತುಪ್ಪ ರೆಡಿ ಆಗಿದೆ ಅಂತ. ಸಾಕೀಗ, ಇದು ಆಫ್ ಮಾಡ್ಬಿಡೋದೆ. ಬಾ ನಮಗ್ ಫ್ರೈಡ್ ರೈಸ್ ಮಾಡು. ಸಾಂಬಾರು ಒಗ್ಗರಣೆ ಹಾಕ್ಬೇಕು ತಡಿ. ಅದು ಇನ್ನೂ ಮಾಡ್ತಾ ಇದಾರಲ್ಲ. ಅನ್ನ ಸಾಂಬಾರ್ ಐತಿರ, ಊಟ ಮಾಡ್ರಿ. ಮತ್ತೆ ಎಂತ ಫ್ರೈಡ್ ರೈಸ್ ಮಾಡ್ಲಿ? ಸೋನು ಬೇಕಂತ. ನಮ್ಮನೇಲಿ ಒಂದು ರಾಮಾಯಣ, ಎಲ್ಲರೂ ಏನ್ ಮಾಡ್ತಾರೋ ತಿಂತಾರೆ. ಮಗ ಇದಾನಲ್ಲ, ಅವನಿಗೆ ಸ್ಪೆಷಲ್ ಬೇಕು. ಮಾಡಿದ್ರು ಅದ್ ಮಾಡ್ಕೊಡು, ಇದ್ ಮಾಡ್ಕೊಡು ಎಲ್ಲೋಗಿದೆ ಅಂತ. ಪ್ರಿಯಾ, ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕಿದ್ದೀನಿ. ಸಾಂಬಾರ್ ರೆಡಿ ಇದೆ, ಆದ್ರೂ ಅವನಿಗೆ ಬೇಡಂತೆ, ಏನಾರ ಮತ್ತೆ ಮಾಡ್ಕೊಡು ಅಂತ. ಸೊಪ್ಪಿನ ಸಾರು ಅಂದ್ರೆ ಅವನಿಗೆ ಇಷ್ಟ ಆಗಲ್ಲ, ಹಂಗಾಗಿ ಫ್ರೈಡ್ ರೈಸ್ ಮಾಡ್ಕೊಡ್ಬೇಕಂತ ಅವನಿಗೆ.
ಖಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲೆ. ಮೂರು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲೆ. ಇನ್ನೊಂದು ಅರ್ಧ ಲೀಟರ್ ಹಾಕ್ಬೇಕಿತ್ತು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದು ಬರೀ ಶುಂಠಿ. ಬೆಳ್ಳುಳ್ಳಿ, ಒಂದೆರಡು ಮೊಟ್ಟೆ ಹೊಡೆದಾಕ್ತಾ ಇದ್ದೀನಿ. ಸೊಪ್ಪಿನ ಸಾರಿಗೆಲ್ಲ ರೆಡಿ ಮಾಡಿದ್ದೀನಿ. ಸೊಪ್ಪು ಸಾರು ಬೇಡ ಅಂತೇಳಿ ಫ್ರೈಡ್ ರೈಸ್ ಮಾಡಿಸ್ಕೊತಾ ಇರೋದವರು. ಸೊಪ್ಪು ಸಾರು ಅಂದ್ರೆ ಅವನಿಗೆ ಇಷ್ಟ ಆಗಲ್ಲ, ಮತ್ತೆ ಬಸ್ಸಾರು ಊಟ ಮಾಡ್ತಾನೆ. ಉಳ್ಸೊಪ್ಪು ತಿನ್ನಕ್ಕೆ ಕಷ್ಟ. ಉಳ್ಸೊಪ್ಪು ಬೇಡ ಅವನಿಗೆ. ಸಿಟ್ಗೆ ಇಷ್ಟು ತುಪ್ಪ ಬಂದಿದೆ. ಒಂದು ಅರ್ಧ ಕೆಜಿ ಬಂದಿದೆ ತುಪ್ಪ. ಮತ್ತೆ ಒಂದ್ ಸ್ವಲ್ಪ ಬೆಣ್ಣೆ ಬೇರೆ ಎತ್ತಿಟ್ಟಿದ್ದೀನಿ. ಇದು ಈಗ ತುಪ್ಪ ರೆಡಿ ಇದೆ ಅಲ್ವಾ, ಮಾಮೂಲಿ ಇದ್ದವರು ತಿನ್ಬೋದು. ಈ ಬಾಣ್ತಿಯರ್ ಮಾತ್ರ ಒಂದ್ 15 ದಿವಸ ಇಟ್ಟು ಆಮೇಲೆ ತಿನ್ಬೇಕು. ತಕ್ಷಣ ತಿಂದ್ರೆ ಶೀತ ಕೆಮ್ಮು ಶುರು ಆಗುತ್ತೆ. ನೋಡ್ದನ ಸೋನ ತುಪ್ಪ, ಕಾಂದ ನೈ ಬಗ್ರೆ ಅನ್ನ ಅಪ್ಪ. ಈಗ ಹೇಳ್ತೀನಿ ನೋಡ್ ನಿಂದೆಲ್ಲ. ಪ್ರಿಯಾ, ತುಪ್ಪ ರೆಡಿ ಆಯ್ತಲ್ಲ, ಅದಕ್ಕೆ ಹೋಳಿಗೆ ಮಾಡ್ಬೇಕಂತ ನಿಮ್ಮ ಅಣ್ಣ ಹೇಳ್ತೇನೆ. ತುಪ್ಪ ರೆಡಿ ಆಯ್ತಲ್ಲ, ಈಗ ಹೋಳಿಗೆ ಮಾಡ್ರಿ. ಇದೇ ಈ ತರ ಮಾಡಿ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಬೇಕು. ಹಾಕ್ಲಾ? ಅರ್ಧ ಲೀಟರ್ ಇದು ಹ್ಮ್ 500 ರೂಪಾಯಿ ದುಡ್ಡು ಚಲಪ್ಪ. ಹ್ಮ್ ಎಷ್ಟು ಸ ತುಪ್ಪ ತೋರಿಸಿರೋದು. ಏನ್ ಮಾಡಿದ್ರು ಫಸ್ಟ್ ತೋರಿಸ್ಬೇಕು ನಮ್ಮ ಮನೆಯವರಿಗೆ. ನನಗೆ ಖುಷಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಕೋಲ್ಡ್ ಆದ್ರೆ ಚೆನ್ನಾಗಿರತ್ತೆ. ಬೆಣ್ಣೆ ನಾಳೆ ದೋಸೆ ಮಾಡ್ತೀನಲ್ಲ, ಎಲ್ಲ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.